8 ವರ್ಷದ ಹಿಂದೆ ಕಾಣ್ತು ಇವತ್ತೇನ್ ಕಂಡ್ರು ಸರ್ ಇಲ್ಲಿ ಜಾಗದಲ್ಲಿ ಅವರು ಏನು ಇಲ್ಲದೆ ಇವತ್ತು ಏಕೆ ಮಾಡ್ತಿರಲ್ಲ ಸಾನ್ ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಸಾನ್ ಎಲ್ಲ ಕಳ್ಕೊಂಡು ಕೆಲಸ ಮಾಡಿದ್ರೆ ನೀವು ಇವತ್ತು ನಮ್ಗೆ ಏಕಾಏಕಿ ಬಂದು ಅದನ್ನ ಜೆಸಿಬಿಯಿಂದ ಉಳಿಸಿ ನಮ್ಗೆ ನಷ್ಟ ಆಗಿದೆ, ಕಷ್ಟ ಆಗಿದೆ, ಮನ್ಸಿಗೆ ನೋವಾಗಿದೆ, ನಮ್ಗೆ ನ್ಯಾಯ ಬೇಕು ಅಷ್ಟೇ. ನಾನು ಇದೇ ಜಾಗದಲ್ಲೇ ಜೀವನ ಮಾಡ್ತಾ ಇದ್ದೀನಿ, ಇದನ್ನೇ ನಂಬ್ಕೊಂಡಿದ್ದೀನಿ. ನಾವು ಫುಟ್ಪಾತಲ್ಲೇ ಇರೋದು, ಫುಟ್ಪಾತಲ್ಲೇ ಜೀವನ ಮಾಡ್ತಿದ್ದೀವಿ. ಅವ್ರಿಗೆ ಗಾಡಿ ತಗೋಬರಕ್ ಆಗಲ್ಲ, ಒಂದಷ್ಟು ಜನ ಇಲ್ಲೇ ನಿಲ್ಸ್ಕೊಳ್ಳೋರು ಇರ್ತಾರೆ, ಅವ್ರಿಗೆಲ್ಲ ಭಾರಿ ತೊಂದರೆ ಮಾಡ್ತಿದ್ದಾರೆ. ತುಂಬಾ ಇದು ನಮ್ಗೆ ಹಿಂಸೆ ಆಗ್ಬಿಟ್ಟಿದೆ. ಅವ್ರು ಫಸ್ಟ್ ಯೋಚನೆ ಮಾಡ್ಬೇಕಾಯ್ತು. ನನ್ನ ಹೆಸರು ಸಹನೆಯಿಂದ ವರ್ತನೆ ಮಾಡ್ಬೇಕು ಅಂತ. ಅವರು ಸಹನೆ ಮೀರಿ ವರ್ತನೆ ಮಾಡಿದ್ದಾರೆ. ನೀವು ಸಾರ್ವಜನಿಕರಿಗೂ ಫೋನ್ ಎತ್ತಿದ ಮೇಲೆ ನೀವೆಂತ ಆಫೀಸರು ಸರ್? ಮಿಸ್ಟರ್ ವೆಂಕಟೇಶ್ ಸರ್ ಅವರೇ, ಹಾಗಾದ್ರೆ ಜನಗಳೆಲ್ಲ ಸತ್ತೋದ್ಮೇಲೆ ನೀವು ಫೋನ್ ತೆಗಿತೀರಾ? ಸರ್ ನಮಸ್ತೆ, ನಾನು ಸಿಪಾಯಿ ಆನಂದ್ ಅಂತ. ಇಲ್ಲಿ ನಾನು ಸಾಮಾಜಿಕ ಹೋರಾಟ ಸ್ಥಳೀಯ. ಇಲ್ಲಿ ಏನಂದ್ರೆ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಸಾನ ಅವರು ಬೆಳಗ್ಗೆ ಬಂದಿದ್ದಾರೆ, ಏನು ಕಾರ್ಯಾಚರಣೆ, ತೆರವು ಕಾರ್ಯಾಚರಣೆಗೆ ಬಂದಿದ್ದಾರೆ. ಮಾಡಲಿ ಸರ್, ಕೆಳಗಡೆಯಿಂದ ಮೇಲ್ಗಡೆ ತನಕನವ್ರು ಮಾಡಿದ್ದಾರೆ, ಸಂತೋಷ ಆಯಿತು. ಎಲ್ಲ ಸಮವಾಗಿ ಯಾರನ್ನೂ ಬಿಟ್ಟಿಲ್ಲ, ಎಲ್ಲ ಸಮವಾಗಿ ಎಲ್ಲರನ್ನೂ ತಗ್ಸಿದ್ದಾರೆ. ಆದರೆ ಹೋಟೆಲ್ಲು ಬಾಕ್ಸ್ ಇಟ್ಟಿದ್ದಾರಲ್ಲ, ಅದನ್ನ ಏಕಾಏಕಿಯಾಗಿ JCBಲಿ ಪ್ರೆಸ್ ಮಾಡೋದು ಪೂರ್ತಿ ಡೆಮಾಲಿಷ್ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ? ಆ ವಿಡಿಯೋಸು ಇಲ್ಲಿದೆ. ಈಗ ಹೋಟೆಲ್ ಅವ್ರಿಗೆ 10 ನಿಮಿಷ ಕಾದಿದ್ರೆ ತಗೊಂಡು ಹೋಗ್ತಿದ್ರು. ಆಮೇಲೆ ಸರ್ ಇದು ಫುಡ್ ಝೋನ್ ಬಂದಿರೋದು 8 ವರ್ಷದ ಹಿಂದೆ ಬಂದಿದೆ, ಇವತ್ತೆಲ್ಲ ಬಂದಿರೋದು. ಇದು 8 ವರ್ಷದ ಹಿಂದೆ ಕಾಣ್ದು ಇವತ್ತೇನು ಕಂಡ್ರು ಸರ್ ಇಲ್ಲಿ ಜಾಗದಲ್ಲಿ ಅವರು? ಯಾಕೆ 8 ವರ್ಷದಿಂದ ಮಾನಿಟರ್ ಮಾಡಿಲ್ವಾ? ಏನು ಪ್ರಾಬ್ಲಮ್ ಇವ್ರಿಗೆ? ಏಕಾಏಕಿಯಾಗಿ ಬಂದು ಒಂದು ಹೋಟೆಲ್ ಬಾಕ್ಸ್ನ ತೆಗ್ದಿದ್ದಾರೆ ಅಂತಂದರೆ JCBಲಿ ತೆಗ್ದು ಪ್ರೆಸ್ ಮಾಡಿ ಈಗ ಅವ್ನು ಎಲ್ಲೋಗ್ತಾನೆ ಜೀವನಕ್ಕೆ? ವೆಂಡರ್ ಸ್ಟ್ರೀಟ್ ವೆಂಡರ್ ಲೈಸೆನ್ಸ್ ಇರೋದೇ ಫುಟ್ಪಾತಲ್ಲಿ ಜೀವನ ಮಾಡೋಕ್ಕೆ. ನಿನ್ನ ಕಾನೂನುಬದ್ಧವಾಗಿ ಏನಿದೆ, ನಿನ್ನ ಚೌಕಟ್ಟಲ್ಲಿ ಕಾರ್ಪೊರೇಷನಿಂದ ಒಂದು ಮಾರ್ಜಿನ್ ಏನಿದೆ ಅದನ್ನ ನೀವು ಇವತ್ತವರೆಗೂ ಮಾರ್ಕೆ ಮಾಡಿಲ್ಲ. ನೀವು ಒಂದಿನ ಬರ್ತೀರಾ, ಅದು ಮಾಡಬೇಡಿ ಇದು ಮಾಡಬೇಡಿ ಅಂತೀರಾ. ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಡೈರೆಕ್ಷನ್ ಕೊಟ್ಟಿದ್ದೀರಾ? ಹೋಗ್ಲಿ ನೋಟಿಸ್ ಕೊಟ್ಟಿದ್ದೀರಾ? ಹೋಗ್ಲಿ ಫೈನ್ ಹಾಕಿದ್ದೀರಾ? ಏನು ಇಲ್ಲದೆ ಇವತ್ತು ಏಕಾಏಕಿ ಹಿಂಗೆ ಮಾಡ್ತಿರಲ್ಲ. ಸಾನ್ ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಸಾನೇನ ಕಳ್ಕೊಂಡು ಕೆಲಸ ಮಾಡಿದ್ದೀರಾ ನೀವು. ಹಿಂಗೆಲ್ಲ ಮಾಡಬಾರ್ದು. ಈಗ ನವೀನ್ ಅವರು ಈ ಥರ ಎಷ್ಟೊಂದು ಹೋಟ್ಲುಗಳು ಎಲ್ಲರಿಗೂ ಮಾಡಿದ್ದೀರಾ. ಡ್ಯಾಮೇಜ್ ಯಾಕೆ ಮಾಡಿದ್ರಿ ಬಾಕ್ಸ್ನ? ಈಗ 2 ಲಕ್ಷ ರೂಪಾಯಿ ಬಾಕ್ಸು ಪಾಪ. ಅದು ಈಗ ಎಲ್ಲೋಗ್ತಾರೆ ಬಾಕ್ಸ್ನ ಅವರು? ದಯವಿಟ್ಟು ಈ ವಿಷಯನ ನಾನು ಹೆಲ್ತ್ ಆಫೀಸರ್ ವೆಂಕಟೇಶ್ ಅವ್ರ ಗಮನಕ್ಕೆ ತಂದೆ. ಒಂದು 40 ಸತಿ ಫೋನ್ ಮಾಡಿದ್ದೀನಿ, ಆ ವ್ಯಕ್ತಿ ಫೋನೇ ಎತ್ತಲಿಲ್ಲ. 2 ಸತಿ ಮಾತಾಡಿದ್ರು ಅಷ್ಟೇ ಹೊರತು ಹೆಲ್ತ್ ಆಫೀಸರ್ ವೆಂಕಟೇಶ್ ಅವರು ನೀವು ದಯವಿಟ್ಟು ಸಾರ್ವಜನಿಕರು ಪ್ರಾಬ್ಲಮ್ ಆದರೆ ಫೋನ್ ನಿಮ್ಗೆ ಕೊಟ್ಟಿರೋದೇನಕ್ಕೆ? ಹಂಗಾರೆ ಯಾರಾದ್ರೂ ಒಬ್ರು ಇಲ್ಲಿ JCBಲಿ ಸಾಯಿಸ್ತಾ ಇರ್ತಾರೆ, ಸುಮ್ಮನೆ ಕೂತಿರ್ತೀರಾ? ನೀವು ಆರೋಗ್ಯ ಅಧಿಕಾರಿ ತಾನೆ. ಸಾನ್ ಅವ್ರನ್ನ ಬಿಟ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ನೀವು? 50 ಸತಿ ಫೋನ್ ಮಾಡಿದ್ದೀನಿ, ನೀವು ರೆಸ್ಪಾನ್ಸ್ ಮಾಡಿಲ್ಲ. ನೀವು ವೆಂಕಟೇಶ್ ಅವರೇ, ನಾನು ಬಂದು ಸೋಮವಾರ ತಮ್ಮನ್ನ ಭೇಟಿನೂ ಮಾಡ್ತೀನಿ, ಒಂದು ಅರ್ಜಿನೂ ಕೊಡ್ತೀನಿ. ನೀವು ಫಸ್ಟ್ ಫೋನ್ ರಿಸೀವ್ ಮಾಡಿ ಸಾರ್ವಜನಿಕರದು. ನಾವೇನು ಆಟ ಆಡಕ್ಕೆ ಬಂದಿದ್ದೀವಿ ನಿಮ್ಮ ಹತ್ರ? ಸರ್ 100% ದಬ್ಬಳಿಕೆನೆ ಸರ್. ಅವರು ಕೆಲಸ ಮಾಡಿರೋದು ನನಗೆ ಖುಷಿ, ಏನು ತೊಂದರೆ ಇಲ್ಲ. ಎಲ್ಲನೂ ಸಮವಾಗಿ ತೆಗ್ದಿದ್ದಾರೆ. ಬಾಕ್ಸ್ ಹೊಡೆದಿರೋದ್ರಲ್ಲಿ ಪಾಪ ಇಲ್ಲಿ ಹೋಟ್ಲ್ ಇಟ್ಕೊಂಡಿರೋರು ಮಾನಸಿಕವಾಗಿ ನೊಂದಿದ್ದಾರೆ. ಈಗ ಬಾಕ್ಸ್ ಇಲ್ಲ ಅಂದ್ರೆ ಎಲ್ಲಿ ಸರ್ ಜೀವನ ಮಾಡ್ತಾರೆ ಸರ್? ಈಗ ಯಾಕೆ ಹಿಂಗೆ ಮಾಡಿದ್ರು? ಬಾಕ್ಸ್ನ ಅವಕಾಶ ಕೊಟ್ಟಿದ್ರೆ ಬಾಕ್ಸ್ ಎತ್ಕೊತಾ ಇದ್ರು. ಅವ್ರು ಹೇಳ್ತಾರೆ ಓರಲಾಗಿ ಹೇಳಿದ್ದೀನಿ ಅಂತಾರೆ. ಡಾಕ್ಯುಮೆಂಟೇಶನ್ ಬೇಕು ತಾನೆ, ಇವರೊಬ್ರು ಅಧಿಕಾರಿ ತಾನೆ. ಡಾಕ್ಯುಮೆಂಟೇಶನ್ ಇಲ್ಲ ಅಂತಂದರೆ ಯಾರು ಸರ್ ಒಪ್ತಾರೆ? ನಾನು ಹೇಳಿದ್ದೀನಿ, ನಾನು ಮೈಕಲ್ಲಿ ಅನೌನ್ಸ್ ಮಾಡಿಸಿದ್ದೀನಿ. ಅದೇನು ಇನ್ನೂ 1947 ಕಾಲದಲ್ಲಿದ್ದಾರೆ ಸರ್ ಇವರು. ಈಗ ನೀವು ಅಧಿಕಾರಿ, ಅದಕ್ಕೆ ನಿಮ್ಮನ್ನ ಅಧಿಕಾರಿ ಯಾಕೆ ಕುಣಿಸಿರೋದು? ಇವ್ರನ್ನೆಲ್ಲ ಯಾಕೆ ಇಲ್ಲಿ ಸ್ಟ್ರೀಟ್ ವೆಂಡರ್ ಯಾಕೆ ಲೈಸೆನ್ಸ್ ಕೊಟ್ಟಿರೋದು ಹೇಳಿ? ನೀವು ಇವ್ರನ್ನ ಮಾನಿಟರ್ ಮಾಡಿ. ಯಾವಾಗಲೂ 6 ತಿಂಗಳಿಗೆ ಒಂದು ವರ್ಷಕ್ಕೊಂದ್ಸತಿ ಬಂದು ಚೆಕ್ ಮಾಡಿಬಿಟ್ರೆ ಸರಿನಾ? ಬನ್ನಿರಿ, ವಾರಕ್ಕೊಂದ್ಸತಿ ಮಾಡ್ರಿ. ನಿಮ್ಮ ಕ್ರಮ ಏನಿದೆ ತಗೊಳ್ಳಿ ಸರ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕೆ ಅಂತಂತಂದರೆ ಅದನ್ನು ಇಲ್ಲಿ ಸ್ಥಳೀಕರನ್ನ ಇಲ್ಲಿ ಇರೋರನ್ನ ಕೇಳೋಣ. ನಾನು ಒಬ್ಬರು ನೊಂದಿರೋರ ಪರ ಬಂದು ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನು ಕೇಳೋದು ಹೆಲ್ತ್ ಆಫೀಸರ್ ವೆಂಕಟೇಶ್ ಅವ್ರ ಗಮನಕ್ಕೂ ಹೇಳ್ತಾ ಇದ್ದೀನಿ, ನೀವು ಫೋನ್ ಎತ್ತಿ. ಹಂಗಾರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀವು ಫೋನ್ ಎತ್ತಲ್ಲ ಅಂದ್ರೆ ಏನು ಅರ್ಥ? ಏನಕ್ಕೆ ನಿಮ್ಮನ್ನ ಆರೋಗ್ಯ ಅಧಿಕಾರಿಯಾಗಿ ಕುಣಿಸಿರೋದು ಕಾರ್ಪೊರೇಷನಲ್ಲಿ? ಎಲ್ಲಾನು ಹೋಗಿ ನಾವು DC ಅವ್ರ ಹತ್ರ ಹೋಗಕ್ಕಾಯ್ತದ, ಇಲ್ಲ ಕಮಿಷನರ್ ತಗ ಹೋಗಕ್ಕಾಯ್ತದ? ನೀವು ಫಸ್ಟು ಏನಿದೆ ಅದನ್ನ ಮಾಹಿತಿ ತಗೊಳ್ಳಿ ಸರ್. ಇಲ್ಲಿ ಗವರ್ನರ್ ಪ್ರೆಸಿಡೆಂಟ್ ಬರ್ತಾರೆ ಅಂತ ಕ್ಲೋಸ್ ಮಾಡಕ್ಕೆ ಹೇಳಿದ್ರು. 3 ದಿವಸ ಕ್ಲೋಸ್ ಮಾಡಕ್ಕೆ ಹೇಳಿದ್ರು. ಆಯ್ತು ಅಂತ ಒಪ್ಕೊಂಡ್ವಿ. 31/1/2ಕ್ಕೆ ಕ್ಲೋಸ್ ಅಂತ ಹೇಳಿದ್ರು. ಇವತ್ತು ತೆಗಿಬೋದು ಅಂತ ಹೇಳಿದ್ರು. ನಾವು ಬೆಳಗ್ಗೆ ಹೋಗಿ ಎಂದಿನಂತೆ ನಾವು ಅಂಗಡಿ ಓಪನ್ ಮಾಡ್ದು. ಏಕಾಏಕಿ ಬಂದ್ಬಿಟ್ಟು ನಮಗೆ ಗೊತ್ತಿಲ್ಲ. ನಮ್ದಿರೋದು ತಳ್ಳ ಗಾಡಿ ಅಲ್ಲ. ಯಾಕೆಂದರೆ ನಮ್ಗೆ ವಯಸ್ಸಾಗಿದೆ, ಇಬ್ಬರಿಗೂ ವಯಸ್ಸಾಗಿದೆ. ನಾವು ಡೈಲಿ ತಳ್ಕೊಂಡು ಓಡಾಡೋಕ್ಕಾಗಲ್ಲ. ನಮ್ದಿರೋದು ಚಿಕ್ಕದೊಂದು ಪೆಟ್ಟಿ ಅಂಗಡಿ. ಆ ಪೆಟ್ಟಿ ಅಂಗಡಿಗೆ ನಮಗೆ ಲೈಸೆನ್ಸ್ ಇದೆ. ಕಾಫಿ ಟೀ ಅಂಗಡಿ ಅಂತಲೇ ಇರೋದು, ಅದರಲ್ಲಿ ತಳ್ಳ ಗಾಡಿ ಅಂತ ಏನು ಇಲ್ಲ. ನಮ್ದಿರೋದು ಪೆಟ್ಟಿ, ಅದನ್ನು ಡೈಲಿ ಎತ್ತಿ ಇಡ್ಸೋಕ್ಕಾಗಲ್ಲ ನಮಗೆ. ಅದರಿಂದ ನಾವು 8
ವರ್ಷದಿಂದ ಅದರಲ್ಲಿ ಜೀವನ ಮಾಡ್ತಾ ಇದೀವಿ. ಇವತ್ತು ನಮ್ಗೆ ಏಕಾಏಕಿ ಬಂದು ಅದನ್ನ JCB ಇಂದ ಉಳಿಸಿ ನಮ್ಗೆ ನಷ್ಟ ಆಗಿದೆ, ಕಷ್ಟ ಆಗಿದೆ, ಮನ್ಸಿಗೆ ನೋವಾಗ್ತಿದೆ. ನನಗೆ ನ್ಯಾಯ ಬೇಕು ಅಷ್ಟೇ ಸರ್. ಏನೆಲ್ಲ ಲಾಸ್ ಆಗಿದೆ ಅಂತ ಹೇಳೋಷ್ಟು ನನಗೆ ತಾಳ್ಮೆ ಇಲ್ಲ ಸರ್. ನನಗೆ ಮನ್ಸಿಗೆ ನೋವಾಗ್ತಿದೆ. ನನಗೆ ಇನ್ನೇನು ಮಾತಾಡೋಕೆ ಆಗ್ತಿಲ್ಲ. ನನಗೆ ಒಟ್ಟಿನಲ್ಲಿ ನಾನು ಇದೇ ಜಾಗದಲ್ಲೇ ಜೀವನ ಮಾಡ್ತಾ ಇದ್ದೀನಿ, ಇದನ್ನೇ ನಂಬ್ಕೊಂಡಿದ್ದೀನಿ. ನಾವು ಫುಟ್ಪಾತಲ್ಲೇ ಇರೋದು, ಫುಟ್ಪಾತಲ್ಲೇ ಜೀವನ ಮಾಡ್ತಿದ್ದೀವಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಫುಟ್ಪಾತ್ ವ್ಯಾಪಾರಿಗಳು ಅಂತ. ಗೌರ್ಮೆಂಟ್ಗೂ ಗೊತ್ತು, ಮೋದಿಯವ್ರಿಗೂ ಗೊತ್ತು, ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ. ಗೊತ್ತಿಲ್ಲದಾಗ ನಾವೇನು ಮಾಡ್ತಿಲ್ಲ, ಮುಚ್ಚುಮರೆಯಿಂದ ನಾವು ವ್ಯಾಪಾರ ಮಾಡ್ತಿಲ್ಲ. ನಾವು ಪರ್ಮಿಷನ್ ತಗೊಂಡು ಕಾರ್ಪೊರೇಷನಲ್ಲಿ ಲೈಸೆನ್ಸ್ ಕೂಡ ಇದೆ ನಮ್ಮ ಹತ್ರ. ಲೈಸೆನ್ಸ್ ಇದ್ರೂ ವ್ಯಾಪಾರ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಗೆ ಹೇಳಿದ್ರು ಕ್ಲೋಸ್ ಮಾಡಿ ಅಂತ ಹೇಳಿದ್ರು, ಅದನ್ನ ನಾವು ಕ್ಲೋಸ್ ಮಾಡಲ್ಲ ಅಂತ ಹೇಳಿಲ್ಲ. ಅಂದರೆ ಪೆಟ್ಟಿ ಎತ್ತಕ್ಕಾಗಲಿಲ್ಲ ನಮ್ಮ ಕೈಲಿ. ಆದ ಕಾರಣ ಅವ್ರು ಏನು ಮಾಡಿದ್ರು, JCB ತಂದು ಎಲ್ಲ ಉಳಿಸಿ ಹಾಕಿದ್ರು. ಅವ್ರು ಏನು ಹೇಳ್ತಾರೆ ಎಲ್ಲ ಮಾಡ್ತೀವಿ ನಾವು. ಇನ್ಮೇಲೆ ಏನು ಹೇಳ್ತಾರೆ ಎಲ್ಲ ಮಾಡ್ತೀವಿ, ಕೇಳ್ತೀವಿ. ಇನ್ನು ಟೈಮ್ ಇತ್ತು ಅದಕ್ಕೆ. ಇವತ್ತು ಸಂಜೆವರೆಗೂ ಟೈಮ್ ಇತ್ತು, ಆದರೆ ಇವರು ಬೆಳಗ್ಗೆನೆ ಬಂದು ಎಲ್ಲ ಅಂಗಡಿನೂ ಕ್ಲೋಸ್ ಮಾಡಿಸಿ, ಎಲ್ಲ ಅಂಗಡಿನ ಎತ್ತಿಸಿ ಸೈಡ್ಗೆ ಹಾಕ್ಸಿದ್ರು. ಓಕೆ, ಹೌದು ಸರ್. 8 ವರ್ಷದಿಂದ ನಾನು 2 ಹೆಣ್ಮಕ್ಳು ಸಾಕೊಂಡು ಇದೇ ಅಂಗಡಿಯಲ್ಲಿ ಜೀವನ ಮಾಡ್ತಿರೋದು. ನಾನು ಫುಟ್ಪಾತ್ ವ್ಯಾಪಾರಿ, ಫುಟ್ಪಾತಲ್ಲೇ ಜೀವನ ಮಾಡ್ತಿದ್ದೀನಿ ನಾನು. ನಮ್ಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಷ್ಟ ತುಂಬೋದು ಬಿಡೋದು ಆಮೇಲೆ. ನನಗೆ ಪರ್ಮಿಷನ್ ಬೇಕು. ಈ ಜಾಗದಲ್ಲಿ ಪೆಟ್ಟಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಪರ್ಮಿಷನ್ ಬೇಕು. ಯಾಕೆಂದ್ರೆ ನಮ್ದು ತಳ್ಳ ಗಾಡಿ ಅಲ್ಲ, ನಮ್ಗೆ ದಿನ ಎತ್ತಿ ಇಳ್ಸಕ್ ಆಗಲ್ಲ. ಲೈಸೆನ್ಸ್ ಇದೆ, ಅವ್ರು ಕೇಳ್ತಿರೋದು ಪೆಟ್ಟಿಗಲ್ಲ ಲೈಸೆನ್ಸ್ ಇರೋದು ಅಂತ ಅವ್ರು ಕೇಳ್ತಿರೋದು. ನಾನು ಕೇಳ್ಕೊಂತ ಇರೋದು ಹೌದು, ಪೆಟ್ಟಿ ಹೊಡೆದಾಕಿ. ಯಾಕೆಂದ್ರೆ ಅದೇ ನಮ್ ಜೀವನ, ಆ ಚಿಕ್ಕ ಪೆಟ್ಟಿನೇ ನಮ್ ಜೀವನ ಆಗಿರೋದು. ಆ ಪೆಟ್ಟಿ ಹೊಡೆದೋಗಿದೆ ಇವತ್ತು. ನಾನು ನಾಳೆಯಿಂದ ಏನ್ ಜೀವನ ಮಾಡ್ಲಿ? ನಾನು ಇವತ್ತು ಸಂಪಾದನೆ ಮಾಡಿದ್ರೆ ಸಾಯಂಕಾಲ ಊಟ ಹಾಕಕ್ಕಾಗೋದು ಮಕ್ಕಳಿಗೆ. ಅದಕ್ಕೋಸ್ಕರ ನನಗೆ ಇಲ್ಲಿ ಪೆಟ್ಟಿ ಇಡೋಕ್ಕೆ ಅವಕಾಶ ಕೊಡಬೇಕು ನನಗೆ. ಯಾಕೆಂದ್ರೆ ಎಲ್ಲ ಕಡೆ ಪೆಟ್ಟಿ ಇಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. ನಮ್ದೊಂದೇ ಅಲ್ಲ, ಮೈಸೂರಲ್ಲಿ ಇರೋದು ನಮ್ದೊಂದೇ ಪೆಟ್ಟಿ ಅಲ್ಲ. ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ, ಕಾರ್ಪೊರೇಷನ್ ಆಫೀಸರ್ನು ಕೂಡ ಕೇಳ್ಕೊತಾ ಇದ್ದೀನಿ, ನನಗೆ ಪೆಟ್ಟಿ ಬೇಕು. ನಾನು ಯಾವುದೇ ಹಾನಿ ಮಾಡಲ್ಲ, ಸಮಾಜಕ್ಕಾಗಲಿ ಪಬ್ಲಿಕ್ ಆಗಲಿ ಜಾಗಕ್ಕಾಗಲಿ ನನ್ನ ಸುತ್ತಮುತ್ತ ಇರೋ ಪ್ಲೇಸ್ಗಾಗಲಿ ಯಾವುದೇ ಹಾನಿ ಮಾಡಲ್ಲ. ನಾನು ಏನಾದರೂ ಮಾಡಿದ್ರೆ ನನಗೆ ಫೈನ್ ಹಾಕ್ಲಿ, ಮತ್ತೆ ಈ ಬೇಕಾದ್ರೆ ಅಂಗಡಿ ಎತ್ತಿಸ್ಲಿ. ನನ್ನಿಂದ ತಪ್ಪಾದ್ರೆ, ನನ್ನ ಕಡೆಯಿಂದ ತೊಂದರೆ ಕೊಟ್ಟಿದ್ದು ಕಾರ್ಪೊರೇಷನ್ ಆಫೀಸರ್ ಒಂದು ಅಹನಾ ಮೇಡಮ್ ಅಂತ ಅವ್ರ ಹೆಸರು. ಒಂದ್ಸತಿ ಹೇಳಿದ್ರು ಅವ್ರನ್ನ, ಇಲ್ಲ ಅಂತ ಇಲ್ಲ, ನಾವೇನು ಪೆಟ್ಟಿ ಇಡಂಗಿಲ್ಲ ಅಂತ ಹೇಳಿದ್ರು. ನಾವು ಆದ್ರೂ ನಮ್ಗೆ ಎತ್ತಕ್ಕಾಗಲ್ಲ. ಅದು ಯಾರೋ ದಾನ ಮಾಡಿರೋದು, ಅದನ್ನು ನಮ್ಮ ಸ್ವಂತ ದುಡ್ಡಿಂದ ತಂದಿರೋದಲ್ಲ. ITC ಪೆಟ್ಟಿ, ಅದು ITC ಅವ್ರು ಹಾಕೊಟ್ಟಿರೋದು. ಯಾಕೆಂದ್ರೆ ITC ಕಂಪನಿಯಿಂದ ನಮ್ಗೆ ಹಾಕೊಟ್ಟಿರೋದು. ನಾವು ಅಲ್ಲಿ ವ್ಯಾಪಾರ ಮಾಡ್ತೀವಿ. ನನ್ನ ಹೆಸರು ಹೇಮಾ ಅಂತ, ನಮ್ಮ ಯಜಮಾನ್ರು ಇವ್ರ ಹೆಸರು ವಿಜಯ್ ಕುಮಾರ್. ನನ್ನ ಹೆಸರು ನವೀನ್ ಅಂತ. ನಾವಿಲ್ಲೇ ಜೀವನ ಮಾಡ್ತಾ ಇರೋದು. ಇವರು ಸಹನಾ ಅಂತ ಹೆಲ್ತ್ ಆಫೀಸರು ಬಂದು ನಮಗೆ ಈ ಥರ ತೊಂದರೆ ಮಾಡ್ಬಿಟ್ಟು ಹೋಗಿದ್ದಾರೆ. ಏಕಾಏಕಿ ಬಂದು ಇಟಾಚಿ ತಗೊಬಂದು ಹೊಡೆದಾಕ್ಬಿಟ್ರು ಬಾಕ್ಸ್ನೆಲ್ಲ. ಅದರಿಂದನೇ ನಾವು ಜೀವನ ಮಾಡ್ತಿರೋದು. ಒಂದಷ್ಟು ಜನ ಇರ್ತಾರೆ ಇಲ್ಲಿ, ಅವರೆಲ್ಲ ಪಾಪ ಅವ್ರಿಗೆ ಹ್ಯಾಂಡಿಕ್ಯಾಪ್ಟು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಅವ್ರಿಗೆ ಗಾಡಿ ತಗೊಬರೋಕ್ಕಾಗಲ್ಲ. ಒಂದಷ್ಟು ಜನ ಇಲ್ಲೇ ನಿಲ್ಸ್ಕೊಳ್ಳೋರು ಇರ್ತಾರೆ. ಅವ್ರಿಗೆಲ್ಲ ಭಾರಿ ತೊಂದರೆ ಮಾಡಿಬಿಟ್ಟಿದ್ದಾರೆ. ತುಂಬ ಇದು ನಮಗೆ ಹಿಂಸೆ ಆಗ್ಬಿಟ್ಟಿದೆ. ಇಲ್ಲಿ ಜೀವನ ಮಾಡೋಕ್ಕೆ ಭಾರಿ ಕಷ್ಟ ಕೊಡ್ತಾರೆ, ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಇವರೆಲ್ಲ ಹೆಂಗೆ ತಗೋಬರ್ತಾರೆ ಗಾಡಿನ, ಹೆಂಗೆ ತಗೋಯ್ತಾರೆ? ಇವ್ರು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ಈ ಜೀವನ ಮಾಡಕ್ಕೆ ಬಿಡದೆ ಇವ್ರು ನಾಳೆ ದಿವಸ ಏನು ಮಾಡ್ಬೇಕು? ಇವರು ನಾಳೆ ಏನು ಮಾಡಬೇಕಾಗುತ್ತೆ ನೀವೇ ಹೇಳಬೇಕು. ಸಹನಾ ಮೇಡಮ್ ಅವರೇ ಕಾಪಟ್ಟೆ, ಅದರಲ್ಲೂ ಎಸ್ಪೆಷಲಿ ಸಹನಾ ಮೇಡಮ್ ಅವ್ರದ್ದೇ ಭಾರಿ ಹಿಂಸೆ ಕೊಟ್ಟಿದ್ದಾರೆ ನಮಗೆ. ಇಲ್ಲ ಅವ್ರ ಹತ್ರ ಹೋಗ್ಬೇಕಾಗಿದೆ, ಉಸ್ತುವಾರಿ ಸಚಿವರ ಹತ್ರ ಹೋಗ್ತೀವಿ. ಇವ್ರ ಮಾತಾಡಕ್ಕೆ ಹೋಗ್ತಾ ಇದೀವಿ, ಉಸ್ತುವಾರಿ ಸಚಿವರ ಹತ್ರ ಹೋಗ್ತಾ ಇದ್ದೀವಿ. ಅವ್ರಿಗೊಂದು ಲೆಟ್ರ್ ಕೊಡ್ತೀವಿ, ಮನವರಿಕೆ ಮಾಡ್ತೀವಿ. ಉಸ್ತುವಾರಿ ಸಚಿವರ ಹತ್ರ ಹೋಗ್ತಾ ಇದೀವಿ. ಸೋಮವಾರ ಹೋಗ್ತಾ ಇದೀವಿ. ಇಲ್ಲಿ ವ್ಯಾಪಾರಿಗಳ ಸಮಸ್ಯೆ ಹೇಳ್ಕೊತೀವಿ. ಭಾರಿ ಹಿಂಸೆ ಆಗ್ತಿದೆ ನಮಗೆ. ಇವ್ರನ್ನ ದಯವಿಟ್ಟು ವರ್ಗಾವಣೆ ಮಾಡಲೇಬೇಕು. ಸಹನಾ ಅವರು ಅದಕ್ಕೂ ಮುಂಚೆ ನಾವು ಹ್ಯಾಪಿ ಆಗಿದ್ವು. ನಮಗೆ ಆಫೀಸರ್ ಶಿವಕುಮಾರ್ ಸರ್ ಇದಾರೆ, AC ಅವರು, ಅವ್ರು ಭಾರಿ ತುಂಬ ಹೆಲ್ಪ್ ಮಾಡ್ತಾರೆ. ಅಂತ ಆಫೀಸರ್ಸ್ ಬೇಕು. ಅವರೆಲ್ಲ ನಮಗೆ ಇದುವರೆಗೂ ಐತಿ ಏನು ತೊಂದರೆ ಕೊಟ್ಟಿಲ್ಲ. ಸಹನಾ ಅಂತ ಇದಾರಲ್ಲ, ಇವರೇ ಇವ್ರು ಬಂದಾಗಿಂದನೂ ನಮ್ಗೆ ಭಾರಿ ತೊಂದರೆ ಇದೆ. ಮತ್ತೆ ಇಲ್ಲಿ ದುಡ್ಡೆಲ್ಲ ಸ್ಯಾಂಕ್ಷನ್ ಆಗಿದೆ ಫುಟ್ಪಾತ್ಗೆ. ಇವರು ಅದು ಪರಿಹಾರ ಮಾಡಬೇಕಾಯ್ತು. ಇಲ್ಲಿ ನಮಗೆ ಪೆಂಡಲ್ ಕಟ್ಟಬೇಡಿ ಅಂತ ಹೇಳ್ತಾರೆ, ಹಾಕೋದು ಬೇಡ. ಅದಕ್ಕೆಲ್ಲ ಸ್ಯಾಂಕ್ಷನ್ ಆಗಿರೋ ದುಡ್ಡಾರು ಜನಗಳಿಗೆ ಪೆಟ್ಟಿ ಹಾಕೊಡ್ಬೇಕಲ್ವ ಅವರು. ಅದೇ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಇದೇನು ಇವರು ಕ್ರಮ ತಗೋದಲ್ಲ. ಇಲ್ಲಿ ಬಂದು ಹಿಂಸೆ ಕೊಡೋದು ನಮಗೆ. ಇವ್ರದ್ದು ಬೇರೆ ಥರ ಎಕ್ಸೆಪ್ಟೇಷನ್ ಇದೆ. ಅದಕ್ಕೋಸ್ಕರ ಇವರು ಸಹನಾ ಮೇಡಮ್ ಅವರು ಈ ಥರ ತುಂಬ ಹಿಂಸೆ ಕೊಡ್ತಾರೆ ಜನಗಳಿಗೆ. ಇರ್ಬೋದು, ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ, ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಇಲ್ಲೇ ಸ್ಥಳೀಯ ಹೋಟ್ಲು, ಇಲ್ಲೇ ಸ್ಥಳೀಯ ವಾಸ. ನಮ್ದು ಡ್ಯಾಮೇಜ್ ಆಗಿರೋದು ಸರ್. ಇಲ್ಲಿ ಪಾಪ ಹೆಣ್ಮಗಳು ನೋಡಿದ್ರೆ ಸರ್ ಪಾಪ ತುಂಬಾ ಬಡವರನ್ನ ಕಾಣಿಸುತ್ತೆ. ಅದಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಹನಾ ಮೇಡಮ್ ಅನ್ನೋ ಒಬ್ಬ ಹೆಣ್ಣು ಮಗಳು, ಒಬ್ಬಳು ಅಧಿಕಾರಿಯಾಗಿ, ಅದರಲ್ಲೂ ಹೆಣ್ಣು ಮಗಳು, ಅವಳು ಕಷ್ಟನ ಅನುಭವಿಸ್ಕೊಂಡು ಬಂದಿರ್ತಾರೆ ಫಸ್ಟ್ ತಕ್ಷಣನೇ ಆಫೀಸರ್ ಆಗಿರಲ್ಲ.
ಅವ್ರು ಫಸ್ಟ್ ಯೋಚನೆ ಮಾಡಬೇಕಾಯ್ತು. ನನ್ನ ಹೆಸರು ಸಹನೆಯಿಂದ ವರ್ತನೆ ಮಾಡಬೇಕು ಅಂತ. ಅವರು ಸಹನೆ ಮೀರಿ ವರ್ತನೆ ಮಾಡಿದ್ದಾರೆ. ಒಬ್ಬ ಬಡ ಹೆಣ್ಣು ಮಗಳಿಗೆ ಪೆಟ್ಟಿನ ಹೊಡೆದಾಕ ರೂಲ್ಸು ಯಾರಿಗೂ ಇಲ್ಲ ಸರ್. ಅವ್ರಿಗೆ ಕೇಳಬೇಕಾಯ್ತು, ಅವ್ರಿಗೆ ಪರ್ಮಿಷನ್ ಕೊಡಬೇಕಾಯ್ತು, ಒಂದು ದಿನ ಅವ್ರಿಗೆ ಟೈಮ್ ಕೊಡಬೇಕಾಯ್ತು. ಈ ಒಂದು ಕಾರಣದಿಂದ ಆ ಅಮ್ಮ ತಪ್ಪು ಮಾಡಿದ್ದಾರೆ. ಆ ಅಮ್ಮ ಸಹನ ಅನ್ನೋ ಹೆಣ್ಮಗಳು ಅವ್ರ ಕೈಯಿಂದಾನೆ ಅವ್ರ ಸ್ವಂತ ದುಡ್ಡಲ್ಲಿ ಆ ಹೆಣ್ಮಗಳಿಗೆ ಪೆಟ್ಟಿ ತಂದು ಕೊಟ್ಬಿಟ್ಟು ಸಾರಿ ಕೇಳ್ಬಿಟ್ಟು ಆ ಹೆಣ್ಮಗಳಿಗೆ ಜೀವನ ಮಾಡ್ಕೊಳ್ಳೋಂಥ ಅದು ಒಂದು ಉಪಾಯ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಹೆಲ್ತ್ ಆಫೀಸರ್ಗೂ ವೆಂಕಟೇಶ್ ಸರ್ಗೂ ನಾವು ಹೇಳ್ತಾ ಇದ್ದೀವಿ ಸರ್. ನೀವು ಸಾರ್ವಜನಿಕರಿಗೂ ಫೋನ್ ಎತ್ತಿದ ಮೇಲೆ ನೀವೆಂತ ಆಫೀಸರು ಸರ್? ಮಿಸ್ಟರ್ ವೆಂಕಟೇಶ್ ಸರ್ ಅವರೇ, ಹಾಗಾದ್ರೆ ಜನಗಳೆಲ್ಲ ಸತ್ತೋದ್ಮೇಲೆ ನೀವು ಫೋನ್ ತೆಗಿತೀರಾ? ಜನಗಳು ಏನಕ್ಕೆ ನಿಮ್ಮನ್ನ ಆಫೀಸರ್ ಅಂತ ಮಾಡಿರೋದು? ತಕ್ಷಣ ಫೋನ್ ಮಾಡಿದ ತಕ್ಷಣ ಅವ್ರು ಬಂದು ಅವ್ರದ್ದೇನು ಕಷ್ಟ ಸುಖನ ಹಾಲನೆ ಪಾಲನೆ ಮಾಡಬೇಕು. ನೀವು ಅಲ್ಲಿಂದ ಮೇಲೆ ಏನಕ್ಕೆ ಸಹನೇನೆ ಹೆಣ್ಮಕ್ಳಿಗೂ ಅನ್ಫಿಟ್ ಇದೆ, ಅವಳ ಹೆಸರು ಸರಿ ಇಲ್ಲ, ಇವಾಗ ಅನ್ಫಿಟ್ ಅವರು ಸಹನೇ ಇಲ್ಲ. ಸಹನ ಮೀರಿ ಇಲ್ಲಿ ವರ್ತನೆ ಮಾಡಿಲ್ಲ. ಏನು ಬಿಲ್ಡಿಂಗ್ ಕಟ್ಕೊಂಡಿರ ಸರ್? ಬಿಲ್ಡಿಂಗ್ ಕಟ್ಟಿದ್ರ ಅವರು? ಒಂದು 4 ಜನ ಹೇಳಿರೋ ತಗೊಂಡೋಗಿ ಪಕ್ಕಕ್ಕೆ ಇಡೋರು. ಆ ಹೆಣ್ಮಕ್ಳಿಗೆ ಇವಾಗ ನಾಳೆ ಊಟ ಇಲ್ಲ, ಊಟ ಹಾಕ್ತಾರ? ಕಾಲ್ ಸರಿ ಇಲ್ಲ, ಅಯ್ಯಪ್ಪನು ಮಾತಾಡೋಕೆ ವಾಯ್ಸ್ ಹೋಗಿದೆ ಇವಾಗ ಅತ್ತಿ ಯಾರು ಕಟ್ಕೊಡ್ತಾರೆ ಇವ್ರಿಗೆಲ್ಲ? ಹಾಗಾಗಿ ಇನ್ನು ಮುಂದೆ ಇಲ್ಲಿ ಫುಟ್ಪಾತ್ಲಿರೋರ್ಗೆ ಸಣ್ಣ ವ್ಯಾಪಾರಿಗಳಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಸರ್. ಯಾರು ತೊಂದರೆ ಕೊಡ್ರ ತಕ್ಷಣ ನಮ್ಮನ್ನು ಬಂದು ಭೇಟಿ ಮಾಡಿ ತಕ್ಷಣ ಆಫೀಸ್ಗೆ ಹೋಗ್ತೀವಿ. ನೀವೆಲ್ಲ ಒಂದಾಗಿರ್ಬೇಕು. ನೀವು ಅವ್ರ ಅಂಗಡಿ ಎತ್ಕೊಂಡವ್ರು ನೀವು ಅಲ್ಲಿ ಕಣ್ಣು ಮುಚ್ಕೊಂಡಿರೋದಲ್ಲ. ನೀವೆಲ್ಲ ಯಾವಾಗ ಒಂದಾಯ್ತಿರೋ ಅವಾಗೆ ಪಬ್ಲಿಕ್ ನಿಮ್ಮ ಹತ್ರ ಜೊತೆಲಿರೋದು. ಅವ್ನು ಹೋಗ್ಲಿ ನಾನು ಇರ್ತೀನಿ ಅನ್ನೋದಲ್ಲ. ನೀವು ಯಾವಾಗ ಒಂದಾಯ್ತಿರೋ ಅವಾಗಲೇ ನಿಮ್ಮೆಲ್ಲ ಬದುಕೋದು. ಇವ್ರ ಸಪೋರ್ಟ್ ನೀವು ಹೇಗಿದ್ದಾರೆ ಲಾಸ್ಟ್ ಗಂಟ ಇರ್ಬೇಕು. ಯಾರೇ ಆಫೀಸರ್ ಬರಲಿ ಸರ್, ಐ ಡೋಂಟ್ ಕೇರ್. ತಲೆ ಕೆಡ್ಸ್ಕೊಬಾರ್ದು. ಈ ಅಮ್ಮನ್ಗೆ ಸಹನೆ ಮೇಡಮ್ ಅವರಿಂದ ದುಡ್ಡಿಂದಾನೆ ಅವ್ರ ಖರ್ಚಿಂದಾನೆ ಪೆಟ್ಟು ತಂದು ಕೊಡ್ಬೇಕು ಅಷ್ಟೇ. ನಮ್ಗೆ 1 ವಾರ ಅವ್ರಿಗೆ ಟೈಮು ಇಲ್ಲ, ಆಫೀಸ್ ಹತ್ರ ಮುತ್ತಿಗೆ ಹಾಕ್ಬಿಡ್ಬೇಕಾಯ್ತದೆ.